ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಈ ಎಲ್ಲ ವಿಚಾರಗಳ ಬಗ್ಗೆನೂ ನಿಖರವಾದ ಮಾಹಿತಿಯನ್ನು ತಿಳಿಸುವ ಪಂಡಿತ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆದರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀವಿ ಕ್ಲಾಸಸ್ಗಳ ದಿನಾಂಕ ಯಾವುದು ಅಂತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೋಟ್ ಡೌನ್ ಮಾಡಿ ಇಟ್ಕೊಂಡು ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಅಂತಲೇ ಹೇಳ್ಬೋದು. ಜನವರಿ 5ನೇ ತಾರೀಕಿಂದ ವಾಸ್ತುಶಾಸ್ತ್ರದ ಕ್ಲಾಸಸ್ 6 ದಿನ ಇರುತ್ತೆ. ಹಾಗೆ ಫೆಬ್ರವರಿ 10ನೇ ತಾರೀಕಿಂದ 111ನೇ ಬ್ಯಾಚಸ್ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸು 15 ದಿನ ಇರುತ್ತೆ. 15 ದಿನದಲ್ಲಿ ನೀವು ಜ್ಯೋತಿಷ್ಯವನ್ನು ಮನೆಯಲ್ಲಿ ಕೂತು ಕುಟುಂಬ ಸಮೇತದಲ್ಲಿ ತುಂಬ ಕಡಿಮೆ ಮೊತ್ತ 6,999 ರೂಪಾಯಿಗೆ ಕಲಿಬೋದು. ಏನೆಲ್ಲ ಕಲಿತೀರಾ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ತುಂಬ ಉಪಯೋಗವಾಗಿರುವಂತಹ ಕ್ಲಾಸಸ್ಸು, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ಬೋದು. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮಾತಾಡೋಣ. ಅಂದರೆ 1, 10, 19, 28 ಇದೊಂದು ಸೀರೀಸು. ಈ ದಿನಾಂಕ ಹುಟ್ಟಿದವ್ರಿಗೆ ಇನ್ನೇನು ಹೊಸ ವರ್ಷ ಬಂತು 2026, ಹೇಗಿದೆ ಈ ವರ್ಷದಲ್ಲಿ ಅಂತ ತಿಳಿಸ್ಕೊಡೋದಾದ್ರೆ. ಈ ಸಂಖ್ಯಾಶಾಸ್ತ್ರ ನಮ್ಮ ವೆಸ್ಟಿಂದ ಬಂದಿರತಕ್ಕಂಥದ್ದು, ಪಶ್ಚಿಮ ದೇಶಗಳಿಂದ ಬಂದಿರತಕ್ಕಂಥದ್ದು, ಪಾಶ್ಚಾತ್ಯ ದೇಶ ಅಂತ ಕರಿತೀವಿ. ವಿಲಿಯಂ ವಾರ್ನರ್ ಅನ್ನೋ ಒಬ್ಬ ವ್ಯಕ್ತಿ ಈ ನ್ಯೂಮರಾಲಜಿಗೆ ಒಂದು ರೀತಿ ಗಾಡ್ ಫಾದರ್ ಅಂತ ಕರಿಬೋದು. ಈ ವಿಲಿಯಂ ವಾರ್ನರ್ ಬಂದ್ಬಿಟ್ಟು ಚಾಲ್ಡಿಯನ್ ನ್ಯೂಮರಾಲಜಿ ಅಂತ ಕರೀತಾರೆ. ಆ ಚಾಲ್ಡಿಯನ್ ನ್ಯೂಮರಾಲಜಿ ಮೇಲೆ ಬಂದಿರತಕ್ಕಂಥದ್ದು. 2026 ಹತ್ರ ಬರ್ತಾ ಇರೋದ್ರಿಂದ ಯಾವ್ಯಾವ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2026 ಹೇಗಿದೆ ಅಂತ ನೋಡೋಕ್ಕೆ ಮೊದಲು 1, 10, 19, 28 1, 10, 19, 28 ಈ ತಾರೀಕಿನಲ್ಲಿ ಹುಟ್ಟಿದವ್ರಿಗೆ 2026 ಚೆನ್ನಾಗಿರಬೇಕು ಅಂತಂದರೆ ಈ ಯಂತ್ರವನ್ನು ಫಸ್ಟು ಇಡಬೇಕು. ಈ ಯಂತ್ರವನ್ನು ಅವರಿಗೆ ಒಳಿತು ಮಾಡ್ತಕ್ಕಂಥದ್ದು ಬರುತ್ತೆ. ಯಾಕಪ್ಪ ಅಂತಂದರೆ 2026 ಅಂತ ನಾವು ತೊಗೊಂಡಾಗ ಸಿಂಗಲ್ ನಂಬರ್ ತೊಗೊಂಡಾಗ 1 ಬರುತ್ತೆ. 1 ರಿಪಿಟೇಷನ್ ಅಂತ ಬರುತ್ತೆ. 1ಗೆ 1 ರಿಪಿಟೇಷನ್ ಅಂತಂದರೆ ಅವರು ಹೊಸದಾಗಿ ಮತ್ತೆ ಏನಾದ್ರು ಶುರು ಮಾಡಬೇಕು. 2026 ಏನೋ ಒಂದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು 2026 ಫೇಲ್ಯೂರ್ ಆಗುತ್ತೆ. ಯಾವುದೇ ಸಂಖ್ಯೆ ಇಯರಲ್ಲಿ ರಿಪೀಟ್ ಆದಾಗ, ಅವರ ಜನ್ಮ ಅಂಕದಲ್ಲಿ ಇಯರಲ್ಲಿ ರಿಪೀಟ್ ಆದಾಗ ಎಗೈನ್ ದೇ ಹ್ಯಾವ್ ಟು ರೀಡು ಇಟ್ ಅಂತ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಹೇಳುತ್ತೆ. 2026 ನಿಮಗೆ ಹೊಸದು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂದರೆ ಅದೊಂಥರ ಅದೃಷ್ಟ. ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮತ್ತೆ ಅದು 2026ರಲ್ಲಿ ನಿಮಗೆ ಸಮಸ್ಯೆ ಕಾಡ್ತಕ್ಕಂಥದ್ದು, ಆಲ್ರೆಡಿ ರನ್ನಿಂಗಲ್ಲಿ ಇರ್ತಕ್ಕಂಥದ್ದು. 2 ಥಿಯರಿ ನಾನು ಹೇಳ್ತಾ ಇದ್ದೀನಿ. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು 2026 ಬೀಳುತ್ತೆ. 2026 ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಅಭಿವೃದ್ಧಿ ಆಗ್ಬಿಡುತ್ತೆ. ಯಾವ ವಿಚಾರದಲ್ಲಿ? ಕೆಲಸದ ವಿಚಾರ, ಓಕೆ, ವ್ಯವಹಾರದ ವಿಚಾರ. ಏನೋ ಅನ್ಕೊಂಡಿದೀವಿ ನಾವು, ಏನಾದ್ರು ಒಂದು ಮಾಡ್ತಾ, ಈಗ ಚೆನ್ನಾಗಿ ಓಡ್ತಾ ಇದೆ ನಮ್ಮ ಹೋಟೆಲ್ ಬಿಸ್ನೆಸ್, 2026 ಟಿಪ್ ಆಗುತ್ತೆ. ನಾನು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ಅಂತಂದಾಗ 2026 ಸ್ಟಾರ್ಟ್ ಆಗಿ ಚೆನ್ನಾಗುತ್ತೆ. ಈಗ ಚೆನ್ನಾಗಿ ರನ್ನಿಂಗ್ ಅಲ್ಲಿ ಇಲ್ಲದೆ, ಓಕೆ, ಅಂದ್ರೆ ಈಗ ನಡೀತಾ ಇರುತ್ತೆ. ಈಗ ಚೆನ್ನಾಗಿಲ್ದಿರೋದು ಆಗ 2026 ಚೆನ್ನಾಗಾಗೋದು ಆ ಥರ ಇದೆಯಾ? ಅದನ್ನೇ ಹೇಳಿದ್ದು. 2026ಕ್ಕೆ ಯಾರ್ದು ಚೆನ್ನಾಗಿ 1ನೇ ತಾರೀಕು 10, 19, 28 ಯಾರು ಆ ಸಂಖ್ಯೆಯಲ್ಲಿ ಹುಟ್ಟಿರ್ತಾರೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ 25 ಚೆನ್ನಾಗಿತ್ತು, ಹಿಂದೆನೂ ಚೆನ್ನಾಗಿತ್ತು ಅಂದವ್ರಿಗೆ 26ಕ್ಕೆ ಸ್ವಲ್ಪ ಡೌನ್ ಆಗುತ್ತೆ. ಬಿಕಾಸ್ ರನ್ನಿಂಗಲ್ಲಿ ಡೌನ್ ಆಗುತ್ತೆ, ಸ್ಟಾರ್ಟಿಂಗಲ್ಲಿ ಅಪ್ ಆಗುತ್ತೆ. ಯಾವ್ದಾದ್ರು ಹೊಸಾದ್ ಮಾಡ್ತಾ ಇದೀವಿ, ಈಗ ಯಾಕೋ ಡೌನ್ ಇದೆ, ಹೊಸಾದ್ ನಾನು ರಿಫ್ರೆಶ್ ಆಗಿ 2026ಕ್ಕೆ ಹೊಸ ಆವಿಷ್ಕಾರದಿಂದ ಬರ್ತೀನಿ ಅನ್ನೋರಿಗೆ ಸ್ವಲ್ಪ ಒಳ್ಳೇದಾಗುತ್ತೆ. ಸೊ ಇಲ್ಲಿ ಈ ತಾರೀಕಿನಲ್ಲಿ ಹುಟ್ಟಿರೋರಿಗೆ ಈ ಒಂದು ಪಿಕ್ಚರ್ ಬರ್ತಾ ಇದೆಯಲ್ಲ, ಇಲ್ಲೊಂದು ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಬರ್ಕೊಳ್ಳಿ. ಇದನ್ನು ಬರ್ತಕ್ಕಂಥ 2026ನೇ ಮೊದಲನೇ ಭಾನುವಾರ 2026 ನೋಡ್ಕೊಳ್ಳಿ ಯಾವತ್ತು ಬರ್ತಾ ಇದೆ ಅಂತ. ಸೊ ಮೊದಲನೇ ಭಾನುವಾರ ದಿವಸ, ಯಾವುದೇ ಡೇಟ್ ಬರಲಿ, ಅದು ಭಾನುವಾರದ ದಿವಸ ಬೆಳಿಗ್ಗೆ ಇದನ್ನು ಬರೀಬೇಕು.
ಬರೆದು ಒಂದು ಬರೆದಿರ್ತಕ್ಕಂಥದ್ದು ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ಇನ್ನೊಂದು ದೇವ್ರ ಹತ್ರ ಇಡಿ. ಬೇಕು ಅಂದರೆ ನಿಮ್ಮ ಹೆಸರು ಹಿಂದುಗಡೆ ಬರೀಬೋದು. ಇದಾದ ನಂತರ ಸಂಜೆ, ಅವತ್ತಿನ ದಿವಸ ಭಾನುವಾರದ ಸಂಜೆ, ಭಾನುವಾರ ಯಾವುದೇ ಡೇಟ್ ಬರಲಿ ಚಿಂತೆ ಇಲ್ಲ, 2026 ಭಾನುವಾರ ದಿವಸ ಮಾಡಬೇಕಿದು. ಬೆಳಿಗ್ಗೆ ಬರೀಬೇಕು, 7:30 ಒಳಗಡೆ ಬರೀಬೇಕು, 7:30 ಒಳಗಡೆ ಇದು ಬರೀಬೇಕು. ಯಾವ ಇಂಕಲ್ಲಿ ಬರಿಬೋದು? ರೆಡ್ ಇಂಕಲ್ಲಿ ಬರಿಬೋದು, ಗ್ರೀನ್ ಇಂಕಲ್ಲಿ ಬರಿಬೋದು, ಬ್ಲ್ಯಾಕ್ ಇಂಕಲ್ಲಿ ಬರೆಯೋಂಗಿಲ್ಲ. ಇದು ರೂಲು. ಚೌಕಾಕಾರ ಬರೀರಿ. ಚೌಕಾಕಾರ ಗ್ರೀನ್ ಇಂಕಲ್ಲಾರು ಇರ್ಬೋದು, ಕಲರ್ ಇಂಕ್ ಕಲರ್ ಇರಬೇಕು. ನೀವು ಗ್ರೀನ್ ಕಲರ್ ಪೆನ್ನೆಲ್ಲ ತಗೊಳ್ಳೋದು, ಕಲರ್ ಬರಿತೀವಲ್ಲ, ಗ್ರೀನರ್ ಇರ್ಬೋದು, ರೆಡ್ಡರು ಇರ್ಬೋದು. ಯಾಕಂದರೆ ಸೂರ್ಯನಿಗೆ ಸ್ವಲ್ಪ ಹತ್ತಿರದ ಒಂದು ಬಣ್ಣದ ವೈಬ್ರೇಷನ್ ಮೇಲೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಚಾರ್ಟ್ನ ನೀವು ಸಿಂಪಲ್ ಆಗಿದೆ ಬರಿಬೇಕಾಗಿರ್ತಕ್ಕಂಥ ಒಂದು ರೀತಿ ಹೇಳ್ತೀನಿ. ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕು. ಫಸ್ಟು ಇಲ್ಲಿ 9 ಬಾಕ್ಸಸ್ ಬರೆದ್ಬಿಡಿ. ಇಲ್ಲಿ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ 9 ಬಾಕ್ಸ್ ಇದೆ. ಮೇಲೆ 3, ಮಧ್ಯದಲ್ಲಿ 3, ಕೆಳಗಡೆ 3 ಬರ್ತಾ ಇದೆ. ಈ ಬಾಕ್ಸಸ್ ಫಸ್ಟ್ ಬರ್ಕೊಂಬಿಡಿ ಈಕ್ವಲ್ ಆಗಿ ಒಂದು ಪೇಪರ್ಲಿ. ಬರೆದಾದ್ಮೇಲೆ ಅಸೆಂಡಿಂಗ್ ಆರ್ಡರ್ ಅಂದರೆ ಚಿಕ್ಕದ್ರಿಂದ ದೊಡ್ಡದು. 1 ಮೇಲಿದೆ 1 ಬರೀರಿ, ಆಮೇಲೆ ಕೆಳಗಡೆ 2 ಇದೆಯಲ್ಲ 2 ಬರೀರಿ, ಆಮೇಲೆ ಬಲಗಡೆ ಮಧ್ಯಕ್ಕೆ ಹೋಗ್ಬಿಟ್ಟು 3 ಬರೀರಿ, ಆಮೇಲೆ ಕೆಳಗಡೆ 4 ಬರೀರಿ, ಕೆಳಗಡೆ ಟಾಪ್ ಕಾರ್ನರಲ್ಲಿ 4 ಬರೀರಿ, ಆಮೇಲೆ ಮಧ್ಯದಲ್ಲಿ 5 ಬರೀರಿ, ಆಮೇಲೆ ಲೆಫ್ಟ್ ಕಾರ್ನರ್ ನೈಋತ್ಯದಲ್ಲಿ 6 ಬರೀರಿ, ಆಮೇಲೆ ವೆಸ್ಟ್ ದಕ್ಷಿಣದಲ್ಲಿ 7 ಬರೀರಿ, ಆಮೇಲೆ 8 ಬರೀರಿ, ಎಲ್ಲಿ ನಾರ್ತ್ ಈಸ್ಟಲ್ಲಿ 8 ಬರೀರಿ, ಕೊನೆಗೆ ಸೌತಲ್ಲಿ ಬಂದು 9 ಬರೀರಿ. ಇದು ಆರ್ಡರ್. ಇದನ್ನು 2 ಬರ್ಕೊಳ್ಳಿ. ರೆಡ್ ಕಲರ್ ಇಂಕ್ ಪೆನ್ನಲ್ಲಿ ಒಂದು ಸಣ್ಣ ಚೌಕಾಕಾರ, ಒಂದು ಸಣ್ಣ ಪೇಪರ್ ಸಾಕು, ಒಂದು ಚಿಕ್ಕ ಪೇಪರ್, ಬಿಳಿ ಹಾಳೆ 2 ಮಾಡ್ಕೊಳ್ಳಿ. ಒಂದನ್ನು ಬರ್ಕೊಳ್ಳಿ, ಇನ್ನೊಂದನ್ನು ಬರ್ಕೊಳ್ಳಿ, 2 ಬರ್ಕೊಳ್ಳಿ. ಇದೇ ಥರನೇ ಫಸ್ಟು ಚೌಕಾಕಾರ, ಅಸೆಂಡಿಂಗ್ ಆರ್ಡ್ರ್ ಸೇಮೇ. ಫಸ್ಟ್ ಇದು ಚೌಕಾಕಾರ ಬರೀರಿ ಒಂದಕ್ಕೆ, 1 2 3 4 9ವರೆಗೂ ಆರ್ಡರ್ ಅಸೆಂಡಿಂಗ್ ಆರ್ಡ್ರಲ್ಲೇ ಬರೀರಿ. ಇನ್ನೊಂದು ಮತ್ತೆ ಅದೇ ಥರ ಬರೀರಿ, ಅಸೆಂಡಿಂಗ್ ಆರ್ಡ್ರಲ್ಲೇ ಬರೀರಿ. ಒಂದನ್ನು ಜಸ್ಟು ದೇವ್ರ ಹತ್ರ ಇಡಿ. ಇಲ್ಲ ಸರ್ ನಾವು ಬೇರೆ ಕಮ್ಯುನಿಟಿಯವರು ಅಂತಂದರೆ ನಿಮ್ಮ ಜೀಸಸ್ ಹತ್ರ ಇಡಿ. ಇಲ್ಲ ಸರ್ ಅಂತಂದರೆ ನಿಮ್ಗೆ ಏನು ಇಟ್ಟಿದ್ದೀರೋ ನಿಮ್ಮ ಇದರಲ್ಲಿ ಅದು ಬರೀರಿ. ಯಾಕಂದರೆ ಯೂನಿವರ್ಸಲ್ ನಂಬರ್ಸ್ ಇದು. ನಂಬರ್ಸ್ ಆರ್ ಯೂನಿವರ್ಸಲ್. ಅದಾದ ನಂತರ ಇನ್ನೊಂದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಅವತ್ತಿನ ದಿವಸ ಭಾನುವಾರ ದಿವಸ ನಿಮಗೆ ಅದು ಬದಲಾಗಬೇಕು, ಆ ಸಂಖ್ಯೆಯಿಂದ ನಿಮಗೆ ಒಳ್ಳೆಯದಾಗಬೇಕು ಅಂಥೇಳಿ ಭಾನುವಾರದ ದಿವಸ ಬರೆದು ಜೋಬಲ್ಲಾರು ಇಟ್ಕೊಳ್ಬೇಕು. ಯಾಕಂದ್ರೆ ಭಾನುವಾರ ಮನೇಲೇ ಕೂತಿದೆ ಅಂತಂದರೆ ಯಾವ್ದಾದ್ರು ಒಂದು ಜೋಬ್ ಇದ್ದರೆ ಜೋಬಲ್ಲಿ ಹಾಕ್ಕೊಳ್ಳಿ. ಪರ್ಸ್ ಇದ್ದರೆ ನಿಮ್ದು ಏನು ಯಾವಾಗಲೂ ಯೂಸ್ ಮಾಡ್ತಕ್ಕಂಥ ಪರ್ಸಲ್ಲಾರು ಇಟ್ಕೊಳ್ಳಿ. ಸಂಜೆ ಸೂರ್ಯ ಅಸ್ತ ಆದ ನಂತರ ದೇವರ ಮನೇಲಿರ್ತಕ್ಕಂಥ ಒಂದು ಯಂತ್ರ ಅದನ್ನು ತೆಗೆದು ದೀಪ ಹಚ್ಚಿ ಅದನ್ನು ಸುಡಬೇಕು. ಅರ್ಥ ಆಯ್ತಲ್ಲ? ದೀಪ ಹಚ್ಚಿ ಅದನ್ನು ಸುಟ್ಟಾಗ ನಿಮಗೆ ಪಾಸಿಟಿವಿಟಿ ಬರುತ್ತೆ. ಪರ್ಸಲ್ಲಿರ್ತಕ್ಕಂಥದ್ದನ್ನು ಜೋಬಲ್ಲಿ ಅವತ್ತಿನ ದಿವಸ ಎಲ್ಲ ಇಟ್ಕೊಂಡಿರ್ತಕ್ಕಂಥದ್ದನ್ನು ನೀವು ಯಾವುದಾದ್ರು ಒಂದು ಕ್ಯಾಶ್ ಬಾಕ್ಸಲ್ಲಿ ಇಡಿ, ಅಥವಾ ನಿಮ್ಮ ಡ್ರಾಯರ್ ಏನಾರು ಇದ್ದರೆ ಡ್ರಾಯರ್ಲಿ ಇಡಿ. ಎಲ್ಲಿ ನೀವು ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಜಾಗದಲ್ಲಿ ಇಡಿ. ಇಲ್ಲ ನಾನು ಪರ್ಮನೆಂಟಾಗಿ ಒಂದು ಪರ್ಸ್ ಯೂಸ್ ಮಾಡ್ತೀನಿ ಅಂತಂದರೆ ಪರ್ಸಿಗೆ ಟ್ರಾನ್ಸ್ಫರ್ ಮಾಡಿ, ಅಥವಾ ನಾನು ಪರ್ಸಲ್ಲೇ ಇಟ್ಬಿಟ್ಟಿದ್ದೀನಿ ಸರ್ ಅಂತಂದರೆ ಹಂಗೆ ಪರ್ಮನೆಂಟಾಗಿ ಇದ್ದು ಬಿಡಲಿ. ಒಟ್ಟಿನಲ್ಲಿ ನಿಮ್ಮ ಹತ್ರ ಆ ಸಂಡೇ ಆ ನಂಬರ್ ವೈಬ್ರೇಷನ್ ಇದ್ದರೆ 2026 ನಿಮಗೆ ಅನೇಕ ಕೆಲವು ತಿಂಗಳುಗಳು ಹೇಳ್ತೀನಿ, ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ತಿಂಗಳುಗಳು ಹೇಳ್ತೀನಿ. ಮೊದಲನೇ ತಿಂಗಳು ತುಂಬ ಚೆನ್ನಾಗಿದೆ, ಅಂದರೆ ಜನವರಿ ಅದ್ಭುತವಾಗಿದೆ. ಹಾಗೆ ಅಕ್ಟೋಬರ್ ಮತ್ತು ಜನವರಿ ತುಂಬ ಚೆನ್ನಾಗಿದೆ ಟೈಮು. ಅಂದರೆ ಫಸ್ಟ್ ಸ್ಟಾರ್ಟಿಂಗೇ ಚೆನ್ನಾಗಿ ತೋರಿಸುತ್ತೆ, ಮಧ್ಯದಲ್ಲಿ ಬೀಳುತ್ತೆ. ಇಲ್ಲಿ ಏಪ್ರಿಲ್ ತಿಂಗಳು ಸ್ವಲ್ಪ ಅಷ್ಟು ನಿಮಗೆ ಒಳ್ಳೆಯದಲ್ಲ. ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಸಮಸ್ಯೆ ಕಾಡಿಸ್ದಂಗೆ ತೋರಿಸ್ತಾ ಇದೆ. ಏಪ್ರಿಲ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಏಪ್ರಿಲ್ ಬಿಟ್ಟರೆ ನೆಕ್ಸ್ಟು ಜೂನ್ ಚೆನ್ನಾಗಿಲ್ಲ ನಿಮಗೆ, ಜೂನಲ್ಲಿ ಕೇರ್ಫುಲ್ ಆಗಿರಬೇಕು. ಹಾಗೆ ಮತ್ತೆ ನಿಮಗೆ ಆಗಸ್ಟಲ್ಲಿ ಒಂದು ಬಿಸ್ನೆಸ್ಸಲ್ಲಾದರೂ ಆಗಲಿ ಕೆಲಸದಲ್ಲಾಗಲಿ ಸಮಸ್ಯೆ ಆಗುತ್ತೆ ಆಗಸ್ಟಲ್ಲಿ. ಆಗಸ್ಟ್ನ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಸೊ ಇಲ್ಲಿ ಮೇಜರಾಗಿ ನನ್ನ ಪ್ರಕಾರ ಒಂದು ಏಪ್ರಿಲ್, ಅದು ಬಿಟ್ಟರೆ ಆಗಸ್ಟು, ಅದು ಬಿಟ್ಟರೆ ಕೊನೆಗೆ ಡಿಸೆಂಬರ್. ಇಷ್ಟೂ ಕೂಡ ಡಿಸೆಂಬರ್ ಚೆನ್ನಾಗಿದೆ. ಓಕೆ, ಡಿಸೆಂಬರ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೊ ಫೈನಲಿ ಏಪ್ರಿಲ್ಲು ಚೆನ್ನಾಗಿಲ್ಲ, ಅದ್ರ ಜೊತೆಗೆ ಜೂನ್ ಚೆನ್ನಾಗಿಲ್ಲ, ಅದ್ರ ಜೊತೆಗೆ ಆಗಸ್ಟ್. ಏಪ್ರಿಲ್ ಮತ್ತು ಜೂನು, ಈ ಒಂದು 3 ಏಪ್ರಿಲ್ ಜೂನ್ ಆಗಸ್ಟು ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು. ಆಕ್ಸಿಡೆಂಟ್ ಕಾಂಬಿನೇಷನ್ ಬರ್ತಾಯಿದೆ. ಯಾಕೆಂದರೆ
ಯಾರ್ದು ರಿಪಿಟೇಟಿವ್ ಸೈಕಲ್ ಬರುತ್ತೋ ಆಕ್ಸಿಡೆಂಟಲ್ ಇಯರ್ ಅಂತ ನ್ಯೂಮರಾಲಜಿ ಪ್ರಕಾರ ಬರುತ್ತೆ. ಸ್ವಲ್ಪ 1ನೇ ತಾರೀಕು ಹುಟ್ಟಿರೋರು ನೆಕ್ಸ್ಟ್ ಇಯರ್ ಭಾಳ ಕೇರ್ಫುಲ್ ಆಗಿರಬೇಕು. ಯಾರು ಆ ತಾರೀಕಲ್ಲಿ ಹುಟ್ಟಿರೋರಿಗೆ ನಿಮ್ಮ ಮೂಲ ಜಾತಕದಲ್ಲೂ ಕೂಡ ಕಾಂಬಿನೇಷನಲ್ಲಿ ಒಂದೊಂದು ಸತಿ ಏನಾಗುತ್ತೆ, ನಮ್ಮ ನಂಬರ್ಸ್ಗಿಂತ ಹೆಚ್ಚಾಗಿ ಜಾತಕದಲ್ಲೂ ಕೂಡ ಅದೇ ಕಾಂಬಿನೇಷನ್ ಎಲ್ಲ ಲೈನ್ಗೆ ಬರ್ತಾ ಇದ್ದಾಗ ನಮಗೆ ತುಂಬ ಅವಘಡಗಳಾಗತ್ತೆ. ನಮ್ಮ ಮೂಲ ಜಾತಕದಲ್ಲೂ ಕೂಡ ಅಲ್ಲಿ ಆಕ್ಸಿಡೆಂಟ್ ಕಾಂಬಿನೇಷನ್ ಇದೆ. ಈ 2026 ರಿಪಿಟೇಟಿವ್ ನಂಬರ್ ಅಂತ ಹೇಳ್ತೀವಿ 1ನೇ ಅವ್ರಿಗೆ. ಸೊ ಆ ರಿಪಿಟೇಟಿವ್ ನಂಬರ್ ಅವ್ರಿಗೆ ಸ್ವಲ್ಪ ಸ್ಟಾರ್ಟ್ ಆಗ್ತಕ್ಕಂಥದ್ದು ಪ್ರಾಬ್ಲಮ್ ಆಗುತ್ತೆ. ಆಲ್ರೆಡಿ ಹೊಸ್ದಾಗಿ ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಆದರೂ ಕೂಡ ಅಲ್ಲಿ ಅವಘಡಗಳು ನಡೀತಕ್ಕಂಥ ಏಪ್ರಿಲಲ್ಲಿ ಕೇರ್ಫುಲ್ ಆಗಿರಿ, ಜೂನಲ್ಲಿ ಕೇರ್ಫುಲ್ ಆಗಿರಿ, ಆಗಸ್ಟಲ್ಲಿ ಕೇರ್ಫುಲ್ ಆಗಿರಿ. ಕೇರ್ಫುಲ್ ಅಂದರೆ ಏನು ಅಂತಂದರೆ, ಇದು ಮಾಡಿರ್ತಕ್ಕಂಥ ಒಂದು ಯಂತ್ರ ನಿಮ್ಮ ಹತ್ರ ಇರಲಿ. ಏನು ಇಟ್ಕೊಂಡಿದ್ದೀರಾ ಈಗ ನಾನು ತೋರಿಸ್ತಕ್ಕಂಥ ಸ್ಕ್ರೀನಲ್ಲಿ ಪರ್ಸಲ್ಲಿ ಈ ಯಂತ್ರವನ್ನು ಇಡಿ, ಇದು ನಿಮಗೆ ಕಾಪಾಡುತ್ತೆ. ಇಷ್ಟು ಹೇಳ್ತಾ ಮುಂದಿನ ಸಂಖ್ಯೆಗಳು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಂದ್ರೆ ಇದು ಓನ್ಲಿ ಫಸ್ಟ್ ಸಂಡೇ ಒನ್ ಟೈಮ್ ಮಾಡೋದು ಅಷ್ಟೇ ಇರೋದಲ್ಲ. ಎರಡು ಯಂತ್ರ ಬರಿಬೇಕು, ಒಂದು ಸುಡಬೇಕು, ಸಂಜೆ ಸುಡಬೇಕು. ಸುಟ್ಟಿರೋದು ಏನು ಮಾಡಬೇಕು ಅಂತ ಕೇಳಿದ್ರೆ ಯಾವ್ದಾದ್ರು ಗಿಡದ ಕೆಳಗಡೆ ಹಾಕಿ, ಸಣ್ಣ ಪೇಪರ್ ಡಸ್ಟ್ಬಿನಲ್ಲಿ ಹಾಕೋದು ಏನಾಗಲ್ಲ. ಇನ್ ಕೇಸ್ ಆ ಡೇ ಮಿಸ್ ಆದ್ರೆ ನೆಕ್ಸ್ಟ್ ಯಾವತ್ತು ಮಾಡೋ ಆಪ್ಷನ್ ಇರಲ್ವಾ? ಸಂಡೇನೇ ಮಾಡಬೇಕು. ಫಸ್ಟ್ ಸಂಡೇ 2026 ಫಸ್ಟ್ ಸಂಡೇ, ಸೆಕೆಂಡ್ ಸಂಡೇಗೆ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ ಗುರುಜಿ, ಸದ್ಯಕ್ಕೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಫೋನ್ ಮಾಡ್ತಿರೋದಮ್ಮ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಕ್ಕಿತ್ತು. ಮಗಳು ಆಸ್ತಿ ತಗೊಂತಾಳಂತೆ, ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಮ್ಮ. ಸರಿ, ಓಕೆ, ಒಂದ್ ಸಂಖ್ಯೆ ಹೇಳಿ, 1ರಿಂದ 249. 44ಅಮ್ಮ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ ಇದೆ ಕೇಳಿ. ಹೇಳಿ, ಏನ್ ಪ್ರಶ್ನೆ? ಮಗಳು ಅಳಿಯ ಖಾಲಿ ಸೈಟ್ ಜಮೀನ್ ತಗೊಂತಾರಂತೆ ಸರ್. ಈಗ ತಗೊಂಡ್ರೆ ಹೆಂಗಿರ್ತೈತಿ ಏನು ಅಂತ ಸರ್. ಹೆಂಗಿರ್ತೈತೆ ಅಂತಂದ್ರೆ ಖಾಲಿ ಸೈಟ್ ಸರ್. ಖಾಲಿ ಸೈಟು ಖಾಲಿಯಾಗೇ ಇರುತ್ತೆ. ಅಲ್ಲ, ಅವ್ರ ಅದಕ್ಕೆ ಮತ್ತೆ ಇದನ್ ಮಾಡಿ ಇದು ಮತ್ತೆ ಬೋರ್ ಕೊರ್ಸಿ ಮತ್ತೆ ಅಡಿಕೆ ಗಿಡ ಕಚ್ಕೊಂತಾರ ಸರ್ ಅವರು. ಏನಂತ ಪ್ರಶ್ನೆ ಅರ್ಥ ಆಗಿಲ್ಲ, ಸ್ವಲ್ಪ ಕ್ಲಾರಿಟಿಯಲ್ಲಿ ಕೇಳಿ. ಅವರು ಅಡಿಕೆ ಗಿಡ ಹಾಕ್ತಾರಂತೆ ಸರ್, ಬೋರ್ ಕೊರ್ಸಿ ಖಾಲಿ ಜಮೀನ್ ತಗೊಂಡು. ಜಮೀನ್ ತಗೊಂಡ ಸೈಟ್ ತಗೊಂಡ? ಸೈಟ್ ಅಂದ್ರೆ ಸೈಟ್ ಅಲ್ಲ, ಖಾಲಿ ಜಮೀನ್ ಸರ್. ಖಾಲಿ ಜಾಗ ತಗೊಂಡು ಬೋರ್ ಫಸ್ಟ್ ಸೈಟ್ ಅಂತಾರೆ, ಆಮೇಲೆ ಖಾಲಿ ಜಾಗ ಅಂತಾರೆ. ಸರಿ, ಆಯ್ತು. ಜಮೀನ್ ತಗೊಳ್ಳೋ ವಿಚಾರ ಹಾ ಸರ್ ತಗೊಂಡು ಅದಕ್ಕೆ ಅಡಿಕೆ ಹಾಕ್ತಾರಂತ. ಕೇತುಲಿ ಪ್ರಶ್ನೆ ಕೇಳಿದ್ದೀರಾ. 2025 ಆದಮೇಲೆ ಆಗಸ್ಟ್ವರೆಗೂ ಕೇತು ಪೂರ್ತಿ ನೋಡೋಣ. 6, 12, 9, 3, 4, 7 ಕಾಂಬಿನೇಷನ್ ಬಂದಿದೆ. ಪ್ರಾಪರ್ಟಿಲಿ ಹೋಗಿ ನೋಡೋಣ. ಯಾವುದೇ ಪ್ರಾಪರ್ಟಿ ತೊಗೊಂಡ್ರೂ ಕೂಡ 3ನೇ ಮನೆ ದಶಾದಲ್ಲಿ ಬಂದಾಗ ಸ್ವಲ್ಪ ಇಳುವರಿ ಅಂತ ಕರೀತಾರಲ್ಲ, ಇಳುವರಿ ಅಂದರೆ ಪ್ರೊಡ್ಯೂಸ್ ಅಂತ ನಾವೇನು ಕರಿತೀವಿ, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅಂತ ಸ್ವಲ್ಪ ಕಮ್ಮಿನೇ ಬರುತ್ತೆ ಯಾವುದೇ ಜಮೀನು ತೊಗೊಂಡ್ರು. ಯಾಕಂದರೆ ಇದು ಈಗ ಅವ್ರು ಪ್ರಶ್ನೆ ಹಾಕಿರೋದು ಹೆಂಗೆ ಇದೆ ಅಂದರೆ, ಯಾವುದೂ ಡಿಸೈಡ್ ಮಾಡಿಲ್ಲ. ಜಮೀನು ತಗೊಂಡ್ರೆ ಹೆಂಗಿರುತ್ತೆ ಅಂದರೆ ಒಂದು ಜಾಗದ ಕೇಳಬೇಕೀಗ. ಕೆಲವೊಂದು ಸತಿ ನಮಗೇನಾಗುತ್ತೆ, ಈ ವಾಸ್ತು ಪ್ರಕಾರ ನಾವು ಮಾಡ್ತಾ ಇದೀವಲ್ಲ, ಜನವರಿ 5ನೇ ತಾರೀಕು, ಈಗ ನಾವು 3 ಜಾಗ ನೋಡ್ತೀವಿ. 3 ಜಾಗದಲ್ಲಿ ಜ್ಯೋತಿಷ್ಯ ಪ್ರಕಾರ 3 ಜಾಗದಲ್ಲಿ ಯಾವ ಜಾಗ ಬರುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು ಜ್ಯೋತಿಷ್ಯ ಪ್ರಕಾರ. ಅದು ತಿಳ್ಕೊಳ್ದಲ್ಲೇ ಸುಮ್ಮನೆ 3 ಜಾಗದಲ್ಲಿ ಎಲ್ಲಿ ಏನಾಗುತ್ತೆ ಅಂತ ನೋಡ್ದಲ್ಲೇ ನಮಗೆ ಸೈಟ್ ತಗೊಂಡ್ರೆ ಒಳ್ಳೇದಾಗುತ್ತಾ ಅಂದರೆ ಲೆಕ್ಕ ಬರಲ್ಲ ಅಲ್ಲಿ. ಇದು ತಪ್ಪು, ಪ್ರಶ್ನೆನೇ ತಪ್ಪಿದೆ. ಇನ್ನೂ ಅವ್ರು ತಗೊಂಡೇ ಇಲ್ಲ, ಅದಕ್ಕಿಂತ ಮುಂಚೆನೇ ಒಂದು ಪ್ರಶ್ನೆ. ಇನ್ ಕೇಸ್ ತಗೊಳಕ್ಕಿಂತ ಮುಂಚೆ ಇದನ್ನು ನೋಡಿದ್ದೀವಿ, ಇಂಥದ್ದು ನೋಡಿದ್ದೀವಿ, ಇದಾಗುತ್ತಾ ಅನ್ನೋ ನಂಬರ್ ಇದು ಮಾಡಿ. ಸೊ ನನ್ನ ಪ್ರಕಾರ ಒಂದು ಬಾಳೆಹಣ್ಣನ್ನು ದಾನ ಮಾಡಿ. ಪ್ರಶ್ನೆ ಸರಿಗೆ ಬಂದಿಲ್ಲ ಇಲ್ಲಿ, ಒಳ್ಳೇದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಜ್ಯೋತಿಷ್ಯ ಶಾಸ್ತ್ರದ ಹಾಗೂ ವಾಸ್ತುಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊತೀರಾ ಅನ್ನೋದು ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ,
ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ. ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಾಸ್ತು ಅನ್ನೋದು ಕೂಡ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ವಾಸ್ತುಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಬೋದು ಅನ್ನೋದು ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ನಕ್ಷತ್ರನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರೂಜಿ ಅವರು ಪ್ರಸ್ತುತಪಡಿಸುತ್ತಿರುವ 6 ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು. ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು, ನಿವೇಶನದ ಮಣ್ಣಿನ ಪರೀಕ್ಷೆ, ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ, ಭೂಮಿ ಪೂಜೆ, ವಾಸ್ತು ಮಂತ್ರ, ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು, ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ, ಮನೆಯ ಮುಖ್ಯ ದ್ವಾರದ ಮಹತ್ವ, ಪೂಜಾ ಕೋಣೆಯ ಸ್ಥಾನ, ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ, ಶೌಚಾಲಯ ಇರಬೇಕಾದಂತಹ ಸ್ಥಳ, ಅಡುಗೆ ಕೋಣೆ, ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು, ವಾಸ್ತು ಪುರುಷ ಮಂಡಲ, ವಾಸ್ತು ಚಕ್ರದ 16 ವೈದಿಕ ವಲಯಗಳಿಂದ ಆಧುನಿಕ 32 ವಲಯಗಳ ಸಂಕ್ಷಿಪ್ತವಾದ ವಿವರಣೆ, ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು, ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು, ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಹೊರಗೆ ಜೇನುಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ, ಗೃಹ ಪ್ರವೇಶ ಮುಹೂರ್ತ ನೋಡುವುದು, ಪಿರಮಿಡ್ ವಾಸ್ತು, ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ, ದೇವಾಲಯದ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು, ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು, ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಲಿಸಿಕೊಡಲಾಗುತ್ತದೆ. ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ, ವ್ಯವಹಾರದಲ್ಲಿ ಸುಧಾರಣೆ, ಉದ್ಯೋಗದಲ್ಲಿ ಯಶಸ್ಸು, ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ. ಈ 6 ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ 5ರಿಂದ ಶುರುವಾಗುತ್ತಿದೆ. ಸಂಜೆ 7:30ರಿಂದ 8:30ರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ. ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಎಸ್, ಇದುವರೆಗೂ ಗುರುಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ.
ವರ್ಷಗಳಿಂದ ದಿನೇಶ್ ಗುರೂಜಿಯವರ ಹತ್ರ ಜ್ಯೋತಿಷ್ ಶಾಸ್ತ್ರವನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ಜ್ಯೋತಿಷ್ಯ ಎಂದರೆ ಒಂದು ಅಗಾಧವಾದ ಶಕ್ತಿ. ಕತ್ತಲೆಯಿಂದ ಬೆಳಕಿನ ನೆಡೆಗೆ ಕರೆದೊಯ್ಯುವುದೇ ಜ್ಯೋತಿಷ್ಯ. ಈ ಜ್ಯೋತಿಷ್ ಶಾಸ್ತ್ರವನ್ನು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿದೆ. ಯಾಕೆಂದರೆ ನಾವು ಯಾವುದೇ ಘಟನೆಯನ್ನು ಮದುವೆಯಾಗಬಹುದು, ನಾಮಕರಣ ಆಗಬಹುದು, ಪ್ರತಿಯೊಂದು ಇತ್ಯಾದಿ ಯಾವುದೇ ಆದರೂ ಸಮಾರಂಭಗಳಿಗಾಗಲಿ, ಶುಭ ಸಮಾರಂಭಗಳಿಗಾಗಲಿ, ಅಶುಭ ಸಮಾರಂಭಗಳಿಗಾಗಲಿ, ನಾಮಕರಣಗಳಿಗಾಗಲಿ ಇದಕ್ಕೆ ನಾವು ಜ್ಯೋತಿಷ್ ಶಾಸ್ತ್ರವನ್ನು ಕೇಳುತ್ತಿದ್ದೇವೆ. ಹೀಗಾಗಿ ನಾವು ಜ್ಯೋತಿಷ್ ಶಾಸ್ತ್ರವನ್ನು ನಮ್ಮ ಜೀವನದಲ್ಲಿ ಅವಲಂಬಿಸಿಕೊಳ್ಳುತ್ತಿದ್ದೇವೆ. ನಾನು ಸುಮಾರು 8 ವರ್ಷದಿಂದ ನಮ್ಮ ಪೂರ್ವಿಕ ಕಾಲಿಂದನೂ ಜ್ಯೋತಿಷ್ ಶಾಸ್ತ್ರವನ್ನು ಕಲ್ಕೊಂಡು ಬಂದಿದ್ದಾರೆ. ನಾವು ಜ್ಯೋತಿಷ್ಯ ಪುರೋಹಿತ ಮನೆತನವಾಗಿ ಬಂದಿದ್ದೇವೆ. ನಾನು ದಿನೇಶ್ ಗುರೂಜಿ ಅವರ ಹತ್ರ 8 ವರ್ಷದಿಂದ ಜ್ಯೋತಿಷ್ಯ ಅಭ್ಯಾಸ ಮಾಡಿದ್ದೇನೆ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ತುಮಕೂರಿಂದ ಮಾಡ್ತಾ ಇದ್ದೀವಿ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 6 ಓಕೆ 7 ಓಕೆ 2003 ಭಾನುವಾರ ಸರಿ, ಹುಟ್ಟಿದ 7 ಸಮಯ? ಗಂಟೆ, ಸಂಜೆ 7 ಗಂಟೆ ಭಾನುವಾರ. ಅವ್ರ ಎಜುಕೇಶನ್ ಮದ್ವೆ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಒಂದೇ ವಿಚಾರದ ಬಗ್ಗೆ ಕೇಳಿ, ಮತ್ತೆ ಹುಟ್ಟಿದ ಊರು ಹೇಳಿ. ತುಮಕೂರು. ಸರಿ, ಮಾತಾಡಿ ಗುರುಜಿ ಇದ್ದಾರೆ. ಈ ಪ್ರೋಗ್ರಾಮು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಲ್ಲ? ನಿಮ್ಮಂಥ ಮಹಿಳೆಯರು ಇಂಥ ಜ್ಯೋತಿಷ್ಯನ ಕಲಿತು ನಿಮ್ಮ ಮನೇನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಾ? 6,999 ಅಷ್ಟೇ ನಾನು ಚಾರ್ಜ್ ಮಾಡೋದು. ಬಡವ್ರಿಗೂ ಒಳ್ಳೇದಾಗಲಿ, ಮಹಿಳೆಯರಿಗೂ ಒಳ್ಳೇದಾಗಲಿ ಅಂತ. ಇವ್ರಿಗೆ ಅಲ್ಲಿ ಯಾರಾದರೂ ಅಲ್ಲಿ ಪಕ್ಕದಲ್ಲಿ 100 ರೂಪಾಯಿ ಸಿಕ್ಕರೆ ಅಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ಎದುರಿಸ್ಬಿಟ್ಟು ಕಳಿಸ್ತಾರಲ್ಲ, ಅಂಥವರೇ ಸರಿ. ಒಂದು ಕೇಳಿ ಅಂದರೆ 2 ಕೇಳ್ತಾರೆ. ಮದುವೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವರವನ್ನು ನೋಡಬೇಕು ಅನ್ನೋದಕ್ಕೂ ಕೂಡ ಇವರೇ ನೋಡಿದಾಗ ಇವರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಒಂದು ವಿಚಾರ ಎಲ್ಲ ವೀಕ್ಷಕರಿಗೆ ಹೇಳ್ತೀನಿ, ನೀವು ಜ್ಯೋತಿಷ್ಯ ಹೆಚ್ಚಾಗಿ ನಂಬೋದಿಲ್ಲ ಅಂತಂದರೆ ಈ ಕಾರ್ಯಕ್ರಮನೂ ನೋಡಬೇಡಿ, ಕ್ಲಾಸ್ಗೂ ಬರಬೇಡಿ. ಜ್ಯೋತಿಷ್ಯದ ಮೇಲೆ ಭಾಳ ನಂಬಿಕೆ ಮತ್ತು ಭಯ ಇದ್ದವರು ಕಲಿಯೋದು ಸೂಕ್ತ. ಯಾಕೆಂದರೆ ಈ ಮಗುದು ಜಾತಕ ತೊಗೊಂಡೋಗಿ ಈ ಗಂಡನ ಜಾತಕ ಬಂದಿದೆ, ಇದೆರಡು ಸೆಟ್ ಆಗುತ್ತಾ ಅಂತಂದರೆ ಒಬ್ಬರೊಬ್ಬರು ಆ ಸರ್ಪದೋಷ ಅಂತಾರೆ, ಅಲ್ಲಿ ಕುಜದೋಷ ಅಂತಾರೆ. ಕೊನೆಗೆ ಏನೋ ಒಂದು ತೊಗೊಂಡು ಮಾಡ್ತೀರಾ, ಆಮೇಲೆ ಕೆಟ್ಟೋಗುತ್ತೆ. ನಾನೇ ಕಲ್ತಿದ್ರೆ ಚೆನ್ನಾಗಿರ್ತಾಯಿತ್ತು, ನೋಡ್ಬೋದಾಗಿತ್ತು ಅಂತ ಬಂದೇ ಬರುತ್ತೆ ನಿಮ್ಮ ಜೀವನದಲ್ಲಿ. ನಿಮಗೆ ಅಂತಲ್ಲ, ಇಲ್ಲಿ ವಾಹಿನಿ ನೋಡ್ತಕ್ಕಂಥವ್ರು ಎಲ್ಲರಿಗೂ. ಇಲ್ಲಿ 22ನೇ ವಯಸ್ಸಿನಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಾ, ರಾಹು ದೇಶ ತೋರಿಸ್ತಾ ಇದೆ. ಏನು ಎಜುಕೇಷನ್ ಕೇಳಿದ್ರ? ಮುಗಿತಾ ಇದೆಯಲ್ಲ. 2026 ಫೆಬ್ರವರಿಗೆ ಶನಿ ಬರ್ತಾ ಇದೆ. ಏನಾದ್ರು ಮಾತಾಡ್ತಾ ಇದ್ದಾಗ ಒಂಚೂರು ಮಾತಾಡಬೇಕು, ಅದೇ ಒಂದು ಲಕ್ಷಣ ನಿಮ್ಮದು. ಅರ್ಥ ಆಯ್ತಾ? 6 ಟೆಕ್ನಿಕಲ್ ಸೈಡು ತುಂಬ ಚೆನ್ನಾಗಿದೆ. ಅವರು ಏನಾದ್ರು ಟೆಕ್ನಿಕಲ್ ಓದಿದರೆ 2 ರೀತಿ ತೋರಿಸ್ತಾ ಇದೆ. ಒಂದು ಮೆಡಿಕಲ್ಲು ತೋರಿಸ್ತಾ ಇದೆ, ಒಂದು ಸಾಫ್ಟ್ವೇರು ತೋರಿಸ್ತಾ ಇದೆ. ಎರಡನ್ನೂ ಕೂಡ ಭಾಳ ಅತ್ಯುತ್ತಮವಾಗಿ ನಿಭಾಯಿಸ್ತಾರೆ ಕೆಲಸದಲ್ಲಿ. ವೈವಾಹಿಕ ಜೀವನ ಮಾತ್ರ ಚೆನ್ನಾಗಿಲ್ಲ, ಅದನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಆದರೆ ಬರ್ತಕ್ಕಂಥ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ, ಇವರು ಜಾತಕದ ಮೇಲಲ್ಲ. ಈ ನಮ್ಮ ಕರ್ನಾಟಕದಲ್ಲಿ ಜನಗಳಿಗೆ ಏನಾಗಿದೆ ಅಂದರೆ, ಒಂದು ಜಾತಕ ನೋಡಿದ ತಕ್ಷಣ ಅವ್ರ ವೈವಾಹಿಕ ಜೀವನ ಚೆನ್ನಾಗಿ ಇರುತ್ತಾ ಅಂತ ನೋಡ್ತಕ್ಕಂಥ ಒಂದು ಬುದ್ಧಿ ಭ್ರಮಣೆ ಆಗಿದೆ. ಹುಡುಗನ ಜಾತಕದಲ್ಲಿ ಒಳ್ಳೆ ಕಾಂಬಿನೇಷನ್ ಇದ್ದು, ಹುಡುಗಿ ಜಾತಕದಲ್ಲೂ ಒಳ್ಳೆ ಕಾಂಬಿನೇಷನ್ ಇದ್ದರೆ ಮಾತ್ರನೇ ಅದನ್ನು ಸಮಂಜಸ ಅಂತೀವಿ. ಅದು ಬಿಟ್ಬಿಟ್ಟು ಇವ್ರ ಜಾತಕದಲ್ಲಿ ನಾವು ಎಸ್ಸು ಅನ್ಬೋದು, ನೋನು ಅನ್ಬೋದು. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಅದರ್ ಹಾರೋಸ್ಕೋಪ್. ಯಾರೇ ಜ್ಯೋತಿಷ್ಯ ಮಾಡೋರು ವಿವಾಹ ಹೇಗಿರುತ್ತೆ ಇವ್ರ ಜೀವನ ಅಂತಂದರೆ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಚೆನ್ನಾಗಿಲ್ಲದೆ ಇದ್ದರೂ ಕೂಡ ಚೆನ್ನಾಗಾಗ್ಬೋದು ಬರ್ತಕ್ಕಂಥ ಜಾತಕದ ಮೇಲೆ. ಜಾತಕದಲ್ಲಿ ಇವ್ರದ್ದು ಮದುವೆ ಜೀವನ ಚೆನ್ನಾಗಿದೆ ಅಂತ ತೋರಿಸಿದ್ರು ಕೂಡ ಬರ್ತಕ್ಕಂಥ ವ್ಯಕ್ತಿಯ ಜಾತಕ ಚೆನ್ನಾಗಿಲ್ಲ ಅಂದರೆ ಇವರು ಸಫರ್ ಮಾಡ್ತಾರೆ. ಸೊ ಮದುವೆ ವಿಚಾರದಲ್ಲಿ ಯಾರು ಈ ಜನ್ಮದಲ್ಲ, ಮುಂದಿನ 1000 ಜನ್ಮ ಯಾರು ಹೇಳೋಕ್ಕಾಗಲ್ಲ. ಯಾಕೆಂದರೆ 2 ಇಂಡಿವಿಜುವಲ್ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಯಾವಾಗ ಈ ಪೋಷಕರೇ ಇದರ ಅರಿವಾಗುತ್ತೋ ಮದುವೆ ಜೀವನ ಹೇಗಿರುತ್ತೆ ಅಂತ ಕೇಳೋದನ್ನು ನಿಲ್ಲಿಸ್ತಾರೆ. ನಮ್ಮ ಹುಡುಗಿ ಜಾತಕ, ನಮ್ಮ ಹುಡುಗನ ಜಾತಕ ಸೆಟ್ ಆಗುತ್ತಾ ಅಂತ ಬಂದು ತೋರಿಸ್ದಾಗ ನೋಡ್ಬೋದು. ಬಟ್ ಈ ಜಾತಕದಲ್ಲಿ ಆ ರೀತಿ ನೋ ಅಂತ ಹೇಳ್ಬೋದು. ಬಟ್ ಅದು ಚೇಂಜ್ ಆಗುತ್ತೆ. ಬಂದಿರತಕ್ಕಂಥ ಜಾತಕದಲ್ಲಿ, ಆ ಹುಡುಗನ ಜಾತಕದಲ್ಲಿ 2ನೇ ಮನೆ, 9ನೇ ಮನೆ, 11ನೇ ಮನೆ ಕಾಂಬಿನೇಷನ್ಸ್ ಬಂದು ಪಾಸಿಟಿವ್ ಆಗಿದ್ದರೆ ಚೆನ್ನಾಗೇ ನೋಡ್ಕೊಳ್ತಾನೆ. ಇವಳು ಜಾತಕ ಚೆನ್ನಾಗಿಲ್ಲ ಅಂದರೂ ಕೂಡ. ಎಷ್ಟೋ ಜನ ನಮ್ಮ ಹುಡುಗಿ ಭಾಳ ಹಠ ಅಂತ ಹೇಳ್ತಾರೆ, ಇವಳು ಏನು ಹೆಂಗೆ ಬಾಳ್ತಾಳೋ ಇಲ್ವೋ ಅಂತಾರೆ.
ಅದಕ್ಕೆ ಸಾಫ್ಟ್ ಆಗಿರೋನೊಬ್ಬ ಬಂದು ಚೆನ್ನಾಗೇ ನೋಡ್ಕೊಂಡು ಹೋಗ್ತಾನೆ, ಅವ್ರ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಬ್ರಿಗಳ್ಗೆ ಹಠ ಹಿಂಗೆ ಬಾಳ್ತಾಳೋ ಇಲ್ವೋ ಅಂತಾರೆ, ಅದೇ ಥರ ಅವ್ನು ಇನ್ನೊಬ್ಬ ಹಠದವ್ನು ಬರ್ತಾನೆ, ಇಬ್ಬರು ತೊಗೊಂಡೋಗಿ ಕೋರ್ಟ್ಗೆ ಹೋಗ್ತಾರೋ ಅಥವಾ ಜಗಳ ಆಡ್ತಾರೋ. ಸೊ ಪರ್ಮಿಟೇಷನ್ ಕಾಂಬಿನೇಷನ್ ಇರೋದ್ರಿಂದ ಈ ಸ್ವಲ್ಪ ಬುದ್ಧಿನ ಚೆನ್ನಾಗಿ ಯೂಸ್ ಮಾಡಬೇಕು ಮನೇಲಿರೋರು. ಜಾತಕ ಅಂದರೆ ಏನು, ಜಾತಕದಲ್ಲಿ ವೈವಾಹಿಕ ಜೀವನ ನಂದು ಚೆನ್ನಾಗಿದೆ ಅಂತ ತೋರಿಸಿದ ತಕ್ಷಣ ಅದೇ ನಡೆಯುತ್ತೆ ಅನ್ನೋದೇನಿಲ್ಲ. ಯಾಕಂದರೆ ಬೇರೆ ಎಲ್ಲ ವಿಚಾರನೂ ಅವರ ಪರ್ಸ್ನಲ್ ಆಗಿರ್ತಕ್ಕಂಥದ್ದನ್ನು ಜ್ಯೋತಿಷದಲ್ಲಿ ನೋಡ್ತೀವಿ. ಮದುವೆ ವಿಚಾರಕ್ಕೆ ಮಾತ್ರನೇ ಅವರ ಒಂದು ಚಾರ್ಟ್ ಕುಂಡಲಿ ಜಸ್ಟ್ 50% ಮಾತ್ರ ಹೇಳ್ಬೋದು, ಇನ್ನು 50% ಹೇಳೋಕ್ಕಾಗಲ್ಲ. ಈ 50% ಚೆನ್ನಾಗೂ ಆಗ್ಬೋದು, ಚೆನ್ನಾಗೂ ಆಗದೇ ಇರ್ಬೋದು. ಆದರೆ ಜಾಬ್ ವಿಚಾರದಲ್ಲಿ ಚೆನ್ನಾಗಿದೆ, ಮುಂದುವರಿತಾರೆ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಧನ್ಯವಾದ ಗುರುಜಿ, ಸಾಕಷ್ಟು ಮಾಹಿತಿ ಕೊಟ್ರಿ, ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.